Good evening, my dear students. I am Aki Maruti. In the previous class, we were discussed on, or in the previous class, we were talk on my method of least square. In method of least square, we work out on odd number 5, 7, 9, like this. Here, even number is there. Even number 6, 8, 10 etc. 6, 8, 10 etc. ಈಗ ನಾನು ಇಲ್ಲಿ ಕ್ವಶನ್, ಸೊ ಹಿಯರ್ ದ ಕ್ವಶನ್ ಇಸ್ ಬೇಸ್ಡ್ ಆನ್ ಈವನ್ ನಂಬರ್. ಲುಕ್ ಅಟ್ ದ ಕ್ವಶನ್. ಫಿಟ್ ಎ ಸ್ಟ್ರೇಟ್ ಲೈನ್ ಬೈ ದ ಈಕ್ವೇಶನ್ ಆಫ್ y is equal to a plus bx. ORR. Fit a equation y is equal to a plus bx. a plus bx. ಕ್ವಶನ್ ಪೇಪರಲ್ಲಿ ಡೈರೆಕ್ಟಾಗಿ ಇದೇ ಕೊಟ್ಟರೆ, ಫಿಟ್ ಈಕ್ವೇಷನ್ y is equal to a plus ಅಂತ ಹೇಳಿದ್ರೆ ನೀವು ಅದನ್ನು ಸ್ಟ್ರೇಟ್ ಲೈನ್ ಟ್ರೆಂಡ್ ಅಂತ ಅನ್ಕೋಬೇಕು. ಯಾವ ಮೆಥಡ್ ಕೆಳಗಡೆ? ಮೆಥಡ್ ಆಫ್ ಲೀಸ್ಟ್ ಸ್ಕ್ವೇರ್ ಕೆಳಗಡೆ. ಇಲ್ಲಿ ಇಯರು ಕ್ವಶನ್ಸ್ ಕೊಟ್ಟಾನ. ಇಯರ್ 1989ಇಂದ 1996ವರೆಗೂ, ಅಂದರೆ ಇಲ್ಲಿಂದ ಇಲ್ಲಿಗೆ 1, 2, 3, 4, 5, 6, 7, 8 ಇಯರ್ಸ್ ಕೊಟ್ಟಾನ. ಸೊ 8 ಇಯರ್ಸ್ಗೆ ಸಂಬಂಧಪಟ್ಟಂಗೆ ಪ್ರಾಫಿಟ್ಸ್ ಇನ್ ರುಪೀಸ್ ಆರ್ ಇನ್ ಥೌಸಂಡ್ಸ್ ಆರ್ ಇನ್ ಲ್ಯಾಕ್ಸ್. 38 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 40, ಥರ್ಡ್ ಇಯರ್ 65, ಫೋರ್ತ್ ಇಯರ್ 72, ಫಿಫ್ತ್ ಇಯರ್ 69, ಸಿಕ್ಸ್ತ್ ಇಯರ್ 60, ಸೆವೆಂತ್ ಇಯರ್ 87, ಏಯ್ತ್ ಇಯರ್ 95. ಸೊ ಇದನ್ನೇನು ಮಾಡಬೇಕು, ಕ್ವಶನ್ ಪ್ರೊವೈಡ್ ಮಾಡಿದ್ರಿಂದ ಈವನ್ ನಂಬರಲ್ಲಿ ಇರೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನಾವು ಟ್ಯಾಕ್ಟಿಸ್ ಯೂಸ್ ಮಾಡಬೇಕು. ಯಾಕೆ ಟ್ಯಾಕ್ಟಿಸ್ ಹೆಂಗೆ? ಈವನ್ ನಂಬರ್ ಮಾಡಬೇಕಾದ್ರೆ ನಾವಲ್ಲಿ ಮೂವಿಂಗ್ ಆವರೇಜ್ ಮಾಡಬೇಕಾದ್ರೆ 2 ಫಿಗರನ್ನು ಟೋಟಲ್ ಮಾಡಿ ಡಿವೈಡ್ ಬೈ 2 ಮಾಡಿ ನೆನಪು ಮಾಡ್ಕೋಬೇಕು. 2 ಇಲ್ಲಿ 2 ಫಿಗರ್ ಟೋಟಲ್ಲು ಡಿವೈಡ್ ಬೈ 2 ಮಾಡ್ತಕ್ಕಂಥದ್ದು ಇಲ್ಲಿ ಕೂಡ ಅಪ್ಲೈ ಆಗ್ತದೆ. ಈಗ ಇಲ್ಲಿ ನೋಡೋಣ. ಇಲ್ಲಿ ಆ ಎರಡನ್ನು ಮಾತ್ರ ನೆನಪಿಟ್ಕೊಳ್ರಿ. ಆಲ್ಸೋ ಎಸ್ಟಿಮೇಟ್ 1998 ಪ್ರಾಫಿಟ್. ಇಲ್ಲಿ 1996 ಲಾಸ್ಟ್ ಇಯರ್ ಇದೆ, ಲಾಸ್ಟ್ ಇಯರ್ದು 95 ಇದೆ. ಅದೇ ಥರ 1998ರದ್ದು ಪ್ರಾಫಿಟ್ಟು ಎಸ್ಟಿಮೇಟ್ ಮಾಡಿರಿ ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಸೊ ಈಗ ಆನ್ಸರಿಗೆ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್, ಓಕೆ, ಈಗ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ y is equal to a plus bx. ಸೊ ಹಿಯರ್ ನಾನು ಅಂದರೆ ರೋ ಬಿಟ್ಟಿದ್ದೀನಿ, ನೀವು ಹಂಗೆ ಬಿಡ್ಬೇಕಂತ ಏನಿಲ್ಲ, ಇದಕ್ಕೆ ಮಾತ್ರ. ಸೊ ಈಗ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಬರೆದಿದ್ದೀನಿ. ಇಲ್ಲಿ ಇಯರ್ಗೆ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಯರ್ನ ಎಕ್ಸ್, ಪ್ರಾಫಿಟನ್ನು ವೈ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲಿ ಫಸ್ಟ್ ನಾವೇನು ಮಾಡ್ಕೋಬೇಕು, ಈವನ್ ನಂಬರ್ ಬಂದಾಗ ಇಲ್ಲಿ 0.5 ಕನ್ಸಿಡರ್ ಮಾಡಬೇಕು. 0.5 ಯಾಕೆ ಸರ್ ಅಂತ ಕೇಳಿದ್ರೆ, ಎರಡು ಕಂಡೀಷನ್ಸ್ ಇದೆ. ಕಂಡೀಷನ್ಸ್ ಅಂದ್ರೇನು? ಎಕ್ಸ್ ಮೈನಸ್ ಎಕ್ಸ್ ಬಾರ್ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆಲ್ವೇಸ್ 0 ಇರಬೇಕು, ಮತ್ತು ಎಕ್ಸ್ ಸ್ಕ್ವಯರ್ ಸ್ವಲ್ಪ ಲೀಸ್ಟ್ ಅಮೌಂಟ್ ಇರಬೇಕು ಅಂತ ಎರಡು ಕಂಡೀಷನ್ಸ್ ಇದೆ. ಸೊ ಎಕ್ಸ್ ಯಾವಾಗಲೂ 0 ಬರಬೇಕು, ಎಕ್ಸ್ ಸ್ಕ್ವಯರ್ ಲೀಸ್ಟ್ ಅಮೌಂಟ್ ಅಂದರೆ ಈ ಪಕ್ಕದ ವ್ಯಾಲ್ಯೂಗಿಂತ ಸ್ವಲ್ಪ ಲೀಸ್ಟ್ ಆಗಿರ್ತಕ್ಕಂಥ ಅಮೌಂಟ್, ಇದು ಕಂಡೀಷನ್ಸ್ ಇದೆ. ಬಟ್ ಎಕ್ಸಾಮ್ನಾಗ ಇದನ್ನೇ ಕಂಡೀಷನ್ನು ಹಿಂಗೆ ಲೀಸ್ಟ್ ಅಂತೇನಿಲ್ಲ, ಸುಮ್ಮನೆ ಈಗ ಹೇಳ್ತಕ್ಕಂಥ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಈಗ ನಾವು ಹಿಂದಿನ ಕ್ವಶನಲ್ಲಿ 7 ಇಯರ್ಸ್ ಕೊಟ್ಟಿದ್ರು, ಮಧ್ಯದಲ್ಲಿ 0 ತೊಗೊಂಡ್ವಿ, ಮೇಲೆ ಮೈನಸ್ಸು, ಕೆಳಗಡೆ ಪ್ಲಸ್ ಹಾಕಿ ಅಂತ ಹೋದ್ವಿ. ಇಲ್ಲಿ 0.5 ಕನ್ಸಿಡರ್ ಮಾಡಬೇಕು. 0.5 1, 2, 3, 4, ಇಲ್ಲಿಗೆ 4, ನೆಕ್ಸ್ಟ್ 1, 2, 3, 4. ಸೊ ಇಲ್ಲೇನು ಮಾಡಬೇಕು, ಮೇಲೆ ಮೈನಸ್ 0.5 ಬರ್ಕೋಬೇಕು, ನೆಕ್ಸ್ಟ್ ಮೈನಸ್ 1.5 ಬರ್ಕೋಬೇಕು, ಮೈನಸ್ 2.5 ಬರ್ಕೋಬೇಕು, ನೆಕ್ಸ್ಟ್ ಮೈನಸ್ 3.5 ಬರ್ಕೋಬೇಕು. ಇದು ಯಾಕೆ ಹಿಂಗೆ ಬರ್ಕೋಬೇಕು ಅಂದರೆ ಇದಕ್ಕೊಂದು ರೂಲ್ ಇದೆ. ಸೊ ನಾವೀಗಲ್ಲಿ ಈಗ ತಾನು ಹೇಳಿದ್ನಲ್ಲ, ಎಕ್ಸ್ ಇಸ್ ಈಕ್ವಲ್ ಟು ಆಲ್ವೇಸ್ 0 ಬರಬೇಕಂದ್ರೆ ಈ ರೀತಿ ಬರ್ಕೋಬೇಕು. ಈವನ್ ನಂಬರಿಗೆ ಮಾತ್ರ ಈ ರೀತಿ ಇರ್ತದೆ. ಯಾಕಂದರೆ ನೆಕ್ಸ್ಟ್ ನಾವು ಡಿವೈಡ್ ಬೈ ಇಂಟು ಡಿವಿಯೇಷನ್ ಅಂತ ಮಾಡ್ಕೊಂಡು, ಡಿ ಇಸ್ ಈಕ್ವಲ್ ಟು ಡಿವಿಯೇಷನ್ ಎಕ್ಸ್ ಮೈನಸ್ ಎಕ್ಸ್ ಬಾರ್, ಇದು ಎಕ್ಸ್, ಇದು ವೈ. ಸೊ ಹಾಗಾಗಿ ಡಿವಿಯೇಷನ್ ತಗೊಂಡಿದ್ದೀವಿ. ಸೊ 3.5 ಹೇಗೆ? 1992 ಕ್ಯಾಶುವಲ್ ಆಗಿ 0.5 ಅಂತ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ನಾವು ಹೇಳ್ತಾ ಹೋದಂತಿಲ್ಲ, ಅಂದರೆ 1991ನಲ್ಲಿ 1992 ಮೈನಸ್ ಆಗಲ್ಲ. ಅಂದರೆ ಇಲ್ಲಿ ನಾವು 0.5, ಇಲ್ಲಿನೂ 0.5 ಕನ್ಸಿಡರ್ ಆಗ, ಅಂದರೆ ಕಂಟಿನ್ಯೂ ಆಗಿ ಮೇಲೆ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಎರಡಕ್ಕೂ ಕಂಟಿನ್ಯೂ ಆಗ್ತದೆ. ಹಾಗಾಗಿ 1991.5ರಲ್ಲಿ 1992.5 ಹೋಗಲ್ಲ, ಅಂದರೆ ಈ ಥರ ಲೆಕ್ಕಕ್ಕೆ ಬರ್ತದೆ. ಸೊ ಅದಿಷ್ಟು ನಿಮಗೆ ಪೂರ್ತಿ ಇದಾಗಲಿಲ್ಲ ಅಂದರೆ ಶಾರ್ಟ್ಕಟ್ ಮೆಥಡ್ ಏನಪ್ಪ ಅಂದರೆ ಮೈನಸ್ 0.5 ಮೇಲೆ ಕೆಳಗಡೆ ಇಲ್ಲಿ ಮತ್ತೇನು ಮಾಡೋದು, ಪ್ಲಸ್ 0.5 ಪ್ಲಸ್ 1.5 ಪ್ಲಸ್ 2.5 ಪ್ಲಸ್ 3.5.
ಈಗ ನೀವು ವರ್ಕೌಟ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅಂದರೆ 1996ಅಲ್ಲಿ 92.5 ಕಳೆದ್ರೆ 3.5 ಆರಾಮ್ ಬರ್ತದೆ. 1995ನಲ್ಲಿ 1992.5 ಕಳೆದ್ರೆ 2.5 ನಿಮಗೆ ಆನ್ಸರ್ ಸಿಗುತ್ತೆ. ಸೇಮ್ ಇದು ಕೂಡ ಮೇಲೆ ಕೂಡ ಹಾಗೆ ಮಾಡ್ತಾ ಹೋಗಬೇಕು. 1989ನಲ್ಲಿ 92.5 ಅನ್ನು ಮೈನಸ್ ಮಾಡಿದ್ರೆ ನಿಮಗೆ ಈ ಥರ ಸಿಗ್ತದೆ. ಸೊ 3.5. 1989ರಲ್ಲಿ 1992.5 ಕಳೆದ್ರೆ ನಿಮಗೆ 3.5 ಸಿಗುತ್ತೆ. ಸೇಮ್ ಅದೇ ಥರ 1990ರಲ್ಲಿ 1992.5 ಕಳೆದ್ರೆ ಸೊ ನಿಮಗೆ ಈ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಮೈನಸ್ ಸಿಗ್ತಾ ಹೋಗ್ತದೆ. ಇದೇ ರೀತಿ ಇದನ್ನು ಮಾಡಬೇಕು ಈವನ್ ನಂಬರ್ ಬಂದಾಗ. ಯಾಕೆ ಅಂದರೆ ಇದು 0 ಬರೋಂಗೆ ನಾವಿಲ್ಲಿ ಮಾಡಬೇಕು, ಇದು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಕೂಡ ಅದೇ ಥರ ಪ್ರೂವ್ ಆಗುತ್ತೆ. ನೋಡ್ಬೇಕು, ಈಗ ನೋಡೋಣ. ಇಲ್ಲಿ ಕೂಡ ಈಗ 2ರಿಂದ ಗುಣಾಕಾರ ಮಾಡಬೇಕು ಅಂದರೆ ಇಲ್ಲಿ ಇದು ಡಿ ಅಂದುಕೊಳ್ಳೆ 2 ಇಂಟು ಡಿ ಅಂದರೆ 3 ಮೈನಸ್ 3.5 ಇಂಟು 2 ಮೈನಸ್ 3.5 ಇಂಟು 2 ಮಾಡಿದ್ರೆ -7 ಬರ್ತದೆ. ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೋಡ್ರಿ, -7 ಬರ್ತದೆ. ನೆಕ್ಸ್ಟ್ -5, ನೆಕ್ಸ್ಟ್ -3, ನೆಕ್ಸ್ಟ್ -1, ಇಲ್ಲಿನೂ ಅಷ್ಟೇ +1. ಹೇಗೆ ಪ್ಲಸ್ ಇಂಟು ಪ್ಲಸ್, ಸೊ +3, ನೆಕ್ಸ್ಟ್ +5, +7. ಇಲ್ಲಿ ಹೇಗೆ ಬಂತು ಅದೇ ರೀತಿ 2 ಅಂದರೆ 2 ಇಂಟು ಡಿ, ಇದು ಡಿ. ಸೊ 2 ಅನ್ನೋದು ಪ್ಲಸ್ ಇರ್ತದೆ. ಮೈನಸ್ ಪ್ಲಸ್ ಇಂಟು ಮೈನಸ್ ಇವೆಲ್ಲ ಮೈನಸ್. ಸೊ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಇವೆಲ್ಲ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಇವೆಲ್ಲ ಪ್ಲಸ್ ಬರ್ತದೆ. ಓಕೆ, ಇಲ್ಲಿ -3.5 ಇಂಟು 2, -2.5 ಇಂಟು 2, -1.5 ಇಂಟು 2, -0.5 ಇಂಟು 2 ಮಾಡಿದ್ರೆ ಈ ವ್ಯಾಲ್ಯೂಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಕೂಡ ನೀವು ಮಾಡಿದ್ರೆ ಸಿಗ್ಮಾ ಎಕ್ಸ್ ನಿಮಗೆ 0 ಸಿಗ್ತದೆ. ಸಿಗ್ಮಾ ಎಕ್ಸ್ =0 ಸಿಗ್ತದೆ. ನೆಕ್ಸ್ಟ್ x². ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 7 7 49. ನೆಕ್ಸ್ಟ್ 5 5 25. ನೆಕ್ಸ್ಟ್ 3 3 9, 1 1 1, 1 1 1, 3 3 9, 5 5 25, 7 7 49. ಇದನ್ನು ನೀವು ಟೋಟ್ಲ್ ಮಾಡಿದರೆ ಸಿಗ್ಮಾ x² ಆಗುತ್ತೆ. ಸಿಗ್ಮಾ x² ಮಾಡ್ಕೊಂಡ್ರೆ 168 ನಿಮಗೆ ಸಿಗುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೋಡಿರಿ, ನಾನು ಬಾಯಿ ಲೆಕ್ಕ ಹಾಕಿದ್ದೀನಿ, ನೀವು ಕೂಡ ಚೆಕ್ ಮಾಡಿರಿ. ಸಿಗ್ಮಾ x² 168 ಸಿಗ್ತದೆ. ಸೊ ಇದೆಲ್ಲ ಎದಕ್ಕೆ ಬೇಕು ಸರ್ ಅಂದರೆ ಇದಕ್ಕೆ ಫಾರ್ಮುಲಾ ಇದೆ, ನಿಮಗೆ ಗೊತ್ತಿದೆ. ನಮಗೆ ಎ ವ್ಯಾಲ್ಯೂ ಬೇಕು ಅಂದರೆ ಸಿಗ್ಮಾ y/n ಬೇಕು. ಅದೇ ಥರ ಬಿ ವ್ಯಾಲ್ಯೂ ಬೇಕು ಅಂದರೆ ಬಿ ವ್ಯಾಲ್ಯೂ ಸಿಗ್ಮಾ xy/ ಸಿಗ್ಮಾ x² ಮಾಡ್ಕೋಬೇಕಾಗುತ್ತೆ. ಬಿ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡಬೇಕು? ಸಿಗ್ಮಾ xy = ಸಿಗ್ಮಾ x². ಇಲ್ಲಿ x² ಬೇಕು, ಸೊ x² ಮಾಡ್ಕೊಂಡಿದ್ವಿ. ಅದೇ ಥರ xy ಬೇಕು. ಇದೆಲ್ಲ ಎಲ್ಲಿದೆ ಅಂದರೆ ಈಕ್ವೇಷನಲ್ಲಿ ಬರ್ತದೆ, ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ. ಓಕೆ, ಈಗ xy. ಈಗ y ಅಂದರೆ ಪ್ರಾಫಿಟ್, ಸೊ ಪ್ರಾಫಿಟ್ಟು. ಓಕೆ, ಎಕ್ಸ್ ಈಗ ತಾನೇ ಕಷ್ಟಪಟ್ಟು ಕಂಡುಹಿಡಿದಿದ್ವಿ ನೋಡ್ರಿ. 38 ಇಂಟು 7 ಮಾಡಬೇಕು. ಇದನ್ನು ಬಿಟ್ಬಿಡ್ಬೇಕು ಇವಾಗ, ಯಾಕಂದರೆ 2ರಿಂದ ಗುಣಾಕಾರ ಮಾಡಿರ್ತೀವಿ. ಈವನ್ ನಂಬರಿಗೆ ಮಾತ್ರ ಈ ರೀತಿ ಮಾಡಬೇಕು, ಯಾಕಂದರೆ ಕೆಲವೊಂದು ಕಂಡೀಷನ್ಸನ್ನು ಫಾಲೋ ಮಾಡೋದಕ್ಕೋಸ್ಕರ. 38 ಅನ್ನೋದು ಈಗ ತಾನೇ ಏನು ಹೇಳಿದೆ ನಾನು, y ಅಂತ ಸುಮ್ಮನೆ ಇಲ್ಲಿ ಬರ್ಕೊಂಡಿದ್ದೀನಿ. 38 ಇಂಟು 7 ಅಂದರೆ ನೀವು ಮತ್ತೆ ಎಕ್ಸಾಮ್ನಾಗ ಇಲ್ಲೇ ಹಿಂಗೆ ಬರೀಲಿಕ್ಕೆ ಹೋಗ್ಬೇಡ್ರಿ, ನಿಮಗೆ ಅರ್ಥ ಆಗೋಸ್ಕರ ನಾನು ಬರಿತಾ ಇದ್ದೀನಿ. y 38 ಇಂಟು ಇದು y, ಎಕ್ಸ್ ಇಲ್ಲಿದೆ. 38 ಇಂಟು 7 ಮಾಡಿದ್ರೆ 286. ಎಂಥದ್ದು 86? -86 ಬರುತ್ತೆ, ಯಾಕಂದರೆ ಮೈನಸ್ ಇಂಟು ಪ್ಲಸ್. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್, ಅಥವಾ ಪ್ಲಸ್ ಇಂಟು ಮೈನಸ್ ಬರ್ತದೆ. ಅದೇ ಥರ 40 ಇಂಟು 5, 40 ಇಂಟು 5. ಇಲ್ಲಿ ಪ್ಲಸ್ ಇಂಟು ಮೈನಸ್ 200. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಬರ್ತದೆ. 65 ಇಂಟು 3 ಮಾಡಿದ್ರೆ 195. ಎಂಥ 95? -95. ನೆಕ್ಸ್ಟು 72 ಇಂಟು 0.5 ಮಾಡಿದರೆ 72 ಇಂಟು 1. ನಾನು 65 ಇಂಟು 3 ನೆಕ್ಸ್ಟ್ 72 ಇಂಟು 1 ಮಾಡಿದ್ರೆ -75 ನಿಮಗೆ ಸಿಗ್ತದೆ, ಯಾಕಂದರೆ ಪ್ಲಸ್ ಇಂಟು ಮೈನಸ್. ಅದೇ ಥರ 69 1 69, ಅದು +69, ಯಾಕಂದರೆ ಪ್ಲಸ್ ಇಂಟು ಪ್ಲಸ್. 60 ಇಂಟು 60 ಅಂದರೆ 60 ಇಂಟು 3, 60 ಇಂಟು 3 3 18, 180. ಇದು ಪ್ಲಸ್, ಏನೂ ಇಲ್ಲ ಅಂದರೆ ಇದು ಪ್ಲಸ್ ಅಂತ ಬರಿತಾ ಹೋಗಬೇಕು. ನೆಕ್ಸ್ಟ್ 400, ನೆಕ್ಸ್ಟ್ 435,
ನೆಕ್ಸ್ಟ್ ಲಾಸ್ಟ್ ಒನ್ 665 ಬರ್ತದೆ. ಇಲ್ಲಿ ನೀವೇನು ಮಾಡಬೇಕು, ಪ್ಲಸ್ ವ್ಯಾಲ್ಯೂ ಮತ್ತು ಮೈನಸ್ ವ್ಯಾಲ್ಯೂವನ್ನು ಕೂಡಿಸ್ಬೇಕು. 286 ಮತ್ತು 200 486 ಆಯಿತು. ಸೊ ಇದಿಷ್ಟೆಲ್ಲ ಟೋಟಲ್ ಮಾಡಿದ್ರೆ ಒಂದು ಅಮೌಂಟ್ ಬರುತ್ತೆ. ಈ ಅಮೌಂಟು ಯಾವುದು ನೋಡಬೇಕು, ಪ್ಲಸ್ ಫಿಗರ್ ಹೈಯರ್ ದ್ಯಾನ್ ಮೈನಸ್ ಫಿಗರ್ ಇದೇನು, ಮೈನಸ್ ಫಿಗರ್ ದ್ಯಾನ್ ಹೈಯರ್ ದ್ಯಾನ್, ಇಲ್ಲೇ ನೋಡ್ಕೊಂಬಿಡ್ರಿ. 200 400 ಆಯಿತಾ, ಇಲ್ಲಿ 500 ಆಯಿತು. 500 ಅಂದ್ಕೊಳ್ಳಿ, ಇಲ್ಲಿ ಒಂದು ಈ 86 600 ಆಯಿತು. 600 ಇದೊಂದು 675 ಸಮಥಿಂಗ್ ಆಯಿತು. ಇಲ್ಲೇ ಒಂದು ಅಮೌಂಟ್ ಐತೆ ಪ್ಲಸ್ ಅಮೌಂಟು. ಇಲ್ಲೇ ಅಂದರೆ ಇದೇ ಜಾಸ್ತಿ ಇದೆ, ಅಂದರೆ ಪ್ಲಸ್ ಅಮೌಂಟ್ ಜಾಸ್ತಿ ಇದೆ. ಅದನ್ನು ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ. ನಾನು ಡೈರೆಕ್ಟಾಗಿ ಬಾಯಿ ಲೆಕ್ಕ ಮಾಡಿದ್ದೀನಿ, ಅದನ್ನು ಹಚ್ತೀನಿ. 666 ಬರ್ತದೆ. ಈ ಪ್ಲಸ್ ಅಮೌಂಟಲ್ಲಿ ಈ ಮೈನಸ್ ಅಮೌಂಟನ್ನು ಎಲ್ಲ ಈ 1 2 3 4 ಈ 4 ಐಟಮ್ಸನ್ನು ಆ್ಯಡ್ ಮಾಡಿ, ಈ ಆ್ಯಡ್ ಮಾಡಿರ್ತಕ್ಕಂಥ ಅಮೌಂಟಲ್ಲಿ ಇವಿಷ್ಟನ್ನು ಮೈನಸ್ ಮಾಡಿದ್ರೆ ಪ್ಲಸ್ 666 ಸಿಗುತ್ತೆ. ಇದು ಸಿಗ್ಮಾ ಎಕ್ಸ್ ವೈ ಸಿಕ್ತು, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಕ್ತು. ಸೊ ಇಲ್ಲಿ ಈಕ್ವೇಷನ್ ಏನಿದೆ, y = a + bx ಅಂತ ಇದೆ. ಫಸ್ಟ್ a ವ್ಯಾಲ್ಯೂ ಕಂಡುಹಿಡಿಯೋಣ, ಆಮೇಲೆ b ವ್ಯಾಲ್ಯೂ ಕಂಡುಹಿಡಿಯೋಣ. ಎಕ್ಸ್ ಅಂದುಕೊಳ್ಳೆ ಇದೇ ನಮಗೆ ಮೈನಸ್ ಸಿಗ್ತದೆ. ಇದನ್ನು 1 by 1 ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಮುಂದಿನ ಪೇಜಲ್ಲಿ ಬರಿತೀನಿ. ಈಗ ನೋಡ್ತಾ ಹೋಗ್ಬೋದು. ಇಲ್ಲಿ ನೀವು ನೋಡ್ಕೊಳ್ರಿ ಇನ್ನೊಂದು ಸರಿ, ಈ ಪೇಜಸನ್ನು ಕಾಪಿ ಮಾಡ್ಕೊಳ್ರಿ ಚೆನ್ನಾಗಿ. ಸೊ ಇದು ಸಿಗ್ಮಾ ಎಕ್ಸ್ ವೈ 666 ಬಂತು. ಇದು ನಾನು ಎ ವ್ಯಾಲ್ಯೂ ಬಿ ವ್ಯಾಲ್ಯೂಗೆ ಮಾಡಬೇಕಾಗಿರ್ತಕ್ಕಂಥದ್ರ ಬಗ್ಗೆ ಹೇಳಿದ್ದೀನಿ. ಓಕೆ, ಈಗ ನೆಕ್ಸ್ಟು ಎ ವ್ಯಾಲ್ಯೂ ಮತ್ತು ವಿ ವ್ಯಾಲ್ಯೂ ಕಂಡುಹಿಡಿದು ಇಲ್ಲಿ ಈಕ್ವೇಷನ್ಸ್ ಪ್ರಕಾರ ಬಿಡಿಸ್ತಾ ಹೋಗೋಣ. ಓಕೆ, ಇಲ್ಲಿವರೆಗೂ ನಾವು ಟೋಟಲ್ ಮಾಡಿದ್ವಿ. ಇಲ್ಲಿವರೆಗೂ ಇದಿಷ್ಟು ಮಾಡಿದ್ದೀವಿ. ಅಪ್ ಟು ಸಿಗ್ಮಾ ವೈ ಮಾಡ್ಕೋಬೇಕು 526. ಇಲ್ಲಿ ಮಾಡ್ಕೊಂಡಾದಮೇಲೆ ಈಗ ಸಿಗ್ಮಾ ಎಕ್ಸ್ = 0 ಬಂತು, ಸಿಗ್ಮಾ ಎಕ್ಸ್ ಸ್ಕ್ವೇರ್ = 168 ಬಂತು, ಸಿಗ್ಮಾ ಎಕ್ಸ್ ವೈ ಬಂದು 616 ಬಂತು. ಇದನ್ನು ನಾನು ಇಲ್ಲಿ ವರ್ಕಿಂಗ್ ಔಟ್ ಮಾಡಿದ್ದೀನಿ, ಇದನ್ನು ನಾನು ತೋರಿಸ್ತೀನಿ. ಇದಕ್ಕೆ ಫಾರ್ಮುಲಾ ಎವಿಗೆ ಮತ್ತು ಬಿ ವ್ಯಾಲ್ಯೂಗೆ ಬಿಗೆ ಫಾರ್ಮುಲಾಸ್ ಮಾಡಿದ್ದೀನಿ. ಇದೇ ಫಾರ್ಮುಲಾಸ್ ಪ್ರಕಾರ ಸಿಗ್ಮಾ ವೈ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ. ಈಗ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಈ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ತಾ ಹೋಗಿ. ಈಗ ಎ = ಸಿಗ್ಮಾ ವೈ. ಈಗ ತಾನು ಇಲ್ಲಿ ಸಿಗ್ಮಾ ವೈ 526 ಬಂದಿತ್ತು, ಇಲ್ಲಿ ನೀವು ನೋಡಿದ್ದೀರಿ. ಇದು ಲಾಸ್ಟ್ ಪೇಜಲ್ಲಿ ಎಷ್ಟು 526 ಬಂದಿತ್ತು. ಬೇಕಾದರೆ ಪೇಜಲ್ಲಿ ನೋಡಿರಿ, 526 ಇದೆ. 526 ಸಿಗ್ಮಾ ವೈ = 526 ಅಂದ್ಕೊಳ್ಳೆ. ಮತ್ತು ಇಲ್ಲಿ 526 ಆದಮೇಲೆ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ 1 2 3 4 5 6 7 8 ಇದಿಷ್ಟು ನೀವು ನೋಡ್ಲಿಕ್ಕೆ ಹೋಗ್ಬಿಟ್ರೆ ಇದು ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನಾವು ಮಾಡಿದ ನೆನಪಿದೆ. ಸೊ ಈಗ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಈಗ ಎ ವ್ಯಾಲ್ಯೂಗೆ ಎ = ಸಿಗ್ಮಾ ವೈ / ಎನ್, ಸಿಗ್ಮಾ ವೈ / ಎನ್. ಸಿಗ್ಮಾ ವೈ / ಎನ್ = 526 ಟೋಟಲ್ ಪ್ರಾಫಿಟ್ ಮಾಡಿರೋದು. 8 ಅಂದರೆ ನಂಬರ್ ಆಫ್ ಇಯರ್ಸ್, 8 ವರ್ಷ ಕೊಟ್ಟಾರ. ಎ = 526 / 8 ಮಾಡಿದ್ರೆ ಎ ವ್ಯಾಲ್ಯೂ 65.75. ನೆಕ್ಸ್ಟ್ ಬಿ ವ್ಯಾಲ್ಯೂ, ಬಿ = ಸಿಗ್ಮಾ ಎಕ್ಸ್ ವೈ / ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ವೈ ಮತ್ತು ಸಿಗ್ಮಾ ಎಕ್ಸ್ ಸ್ಕ್ವೇರ್ ಈಗ ತಾನೇ ಟೇಬಲಲ್ಲಿ ನಾನು ತೋರಿಸಿದ್ದೀನಿ. ಟೇಬಲಲ್ಲಿ ಸಿಗ್ಮಾ ಎಕ್ಸ್ ವೈ ಇದು 616, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬಂದು 168. ಸೊ ಇಲ್ಲಿ 616 / 168 ಈ ಪೇಜಲ್ಲಿ ನೋಡಬೇಕು. ಇಲ್ಲಿ ಬಿ = 666 / 168 ಮಾಡಿದ್ರೆ ಬಿ = 3.6667 ಬರುತ್ತೆ. 666 ಬರುತ್ತೆ. ಅದು ನಾನು ಒಂದು ಇನ್ಕ್ರೀಸ್ ಮಾಡ್ಕೊಂಡಿನಿ, 3.67. ಸಿಗ್ಮಾ ಎಕ್ಸ್ ವೈ ಸಿಗ್ಮಾ ಎಕ್ಸ್ ವೈ / ಸಿಗ್ಮಾ ಎಕ್ಸ್ ಸ್ಕ್ವೇರ್ ಏನು ಮಾಡ್ತೀವಿ ಕೆಳಗಡೆ, ಬಿ = ಸಿಗ್ಮಾ ಎಕ್ಸ್ ವೈ / ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಮಥಿಂಗ್. ಬಿ = 616 / 168. we will get 3.67 positive figure, positive not negative figure. Okay, here we have to calculate trend values. ಟ್ರೆಂಡ್ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಈಕ್ವೇಷನ್ಸ್ ಇದೆ. ಸೊ y = a + bx, y = a + bx ಅನ್ನು ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಎ ವ್ಯಾಲ್ಯೂ 65.75 ಪ್ಲಸ್ ಹಾಗೆ ಇದೆ. ಬಿ 3.67. ಇಲ್ಲಿ ನಾನು 7 ಬರೆದಿದ್ದೀನಿ, -7 ಯಾವುದು ಅಂದರೆ ಎಕ್ಸ್ ವ್ಯಾಲ್ಯೂ. ಇಲ್ಲಿ ನೋಡಬೇಕು, -x ಇದೆ, ಮೈನಸ್ ಇಲ್ಲಿ 7 ಇದೆ. ಈ 7ಅನ್ನು ಹಾಕ್ಕೊಂತ ಬರೋದು. ಸೇಮ್ ಒಂದ್ಸತಿ ನೋಡಿಬಿಡ್ರಿ, ಈ ಕಾಲಮ್ 1 2 3 4th ಕಾಲಮ್ನಲ್ಲಿರೋದು -7 -5 -3 -1 +1 +3 +5 +7 ಇದನ್ನು ನಾನು ಇಲ್ಲಿ ಹಾಕ್ತಾ ಹೋಗಿದ್ದೀನಿ. ನೋಡಬೇಕು, -7
-5, -3, next -1, +1, +3, +5, +7 ಇದೇ ಅಮೌಂಟನ್ನು ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಹೋಗಿದ್ದೀನಿ. ಈ ಇಕ್ವೇಷನ್ಸಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಹೆಂಗೆ ನಾನು ಹೇಳ್ಕೊಟ್ಟೆ ಬೋರ್ಡ್ ಮೇಲೆ, ಸೊ ಅದೇ ಥರ ಇಲ್ಲಿ ಕೂಡ. ಸೊ 65.75 ಮೈನಸ್ ಹೇಗೆ ಬಂತು, ಇಲ್ಲಿ ಪ್ಲಸ್ ಇದೆ, ಪ್ಲಸ್ 3.67 ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತದೆ, -25.69. ಈ 65ರಲ್ಲಿ 65.75ರಲ್ಲಿ 25.69 ಕಳೆದ್ರೆ 40.6. ಇದು ಫಸ್ಟ್ ಇಯರ್ ಟ್ರೆಂಡ್ ವ್ಯಾಲ್ಯೂ. ಇದು ನಾನು ಇಲ್ಲಿ ಬರೀಬೇಕು. ಲಾಸ್ಟ್ ಕಾಲಮ್ ಖಾಲಿ ಬಿಟ್ಟಿದ್ನಲ್ಲ, ಐ ಲೆಫ್ಟ್ ಇನ್ ದ ಅಂದರೆ ಇದನ್ನ ಖಾಲಿ ಫಸ್ಟಿಗೆ ನಾವು ಬಿಗಿನಿಂಗ್ನಾಗ while calculating the trend values we have to left blank after filling the 5 columns, 1 2 3 4 5 6 columns. I think 6 columns ಅನ್ನು ಫಿಲ್ ಮಾಡಿದ್ಮೇಲೆ ಆ 7ನೇ ಕಾಲಮ್ ಯಾವಾಗಲೂ ಲೆಫ್ಟ್ ಖಾಲಿ ಬಿಟ್ಟಿರಬೇಕು. ಇಲ್ಲಿಂದ ಇದನ್ನು ಫಿಲ್ ಮಾಡ್ಕೊಂತ ಹೋಗಬೇಕು. ಅದೇ ಥರ 1990 y = a + bx 65 ಇದು ಕಾಮನ್, ಪ್ಲಸ್ 3.67 -5 ಇಲ್ಲಿಗೆ ಬರಬೇಕು ಈ ಟೇಬಲ್ಗೆ. -5 ಇಲ್ಲಿಗೆ ಬಂದಾಗ 3.67 ಇಂಟು -5 ಮಾಡಿದಾಗ, ಸೊ ಆ್ಯಸ್ ಯೂಶುವಲ್ 65.75 ಕಾಮನ್, ಪ್ಲಸ್ ಇಂಟು ಮೈನಸ್ 3.67 ಇಂಟು 5 ಮಾಡಿದ್ರೆ 18.35 ಬರುತ್ತೆ. 65.75ನಲ್ಲಿ 18.35 ಮೈನಸ್ ಮಾಡಿದ್ರೆ 47.4 ಬರುತ್ತೆ. ಅದನ್ನು 2ನೇ ವರ್ಷದಲ್ಲಿ ಇಲ್ಲಿ ಟೇಬಲಲ್ಲಿ ಫಿಕ್ಸ್ ಮಾಡಬೇಕು. ಇಲ್ಲಿ ನೋಡಬೇಕು, ಟೇಬಲಲ್ಲಿ ಫಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನಾನು ಪೆನ್ ಇಟ್ಟಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ 1990 ಓವರ್ 1991 ಮತ್ತು 1991 ಬಂದಾಗ ಸೇಮ್ ಇಕ್ವೇಷನ್. ಸೊ 65.75 ಎ ವ್ಯಾಲ್ಯೂ, ಪಾಯಿಂಟ್ ಅದೇ ಬಿ ವ್ಯಾಲ್ಯೂ 3.67 -3 ಐ ಟುಕ್ ಫ್ರಮ್ 4th ಕಾಲಮ್ -3. ಸೊ ಹಿಯರ್ 65.75 as usual, plus into minus 3.67 into 3 we will get 11.01. Out of 65.75 we should deduct 11.01. we will get 54.74. this amount should be dropped in the last column in the third row. ಅಂದರೆ 1991ರಲ್ಲಿ ಹಾಕಬೇಕು. ನೆಕ್ಸ್ಟ್ ಸೇಮ್ ಅದೇ ಥರ ಇದೇ ಕಾಲಮ್ನಲ್ಲಿರೋ ಎಲ್ಲ ಐಟಮ್ಸ್ ಈ ಕಡೆ ನೋಡಬೇಕು. ಇಲ್ಲಿ ಬೆರಳು ಇಟ್ಟಿದೆ ನೋಡ್ರಿ, ಅದೇ ಥರ ಇದನ್ನು ಮೈನಸ್ಸು ಮತ್ತು ಪ್ಲಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಎಕ್ಸಾಂಪಲ್ಸ್ ಎಲ್ಲ ಇದೆ. ಸೊ 1992 -1, ಇಲ್ಲಿ -1, ಇಲ್ಲಿ ಹಾಗೆ 3.67 ಇಂಟು -1 ಮಾಡಿದ್ರೆ ಇದೇ ಮೈನಸ್ ಪ್ಲಸ್ ಇಂಟು ಮೈನಸ್ ಬರ್ತದೆ. 65.75ರಲ್ಲಿ 3.67 ಕಳೆದ್ರೆ 62.68 ಬರುತ್ತೆ. ಇದನ್ನು 62.68 ಇಲ್ಲಿ ಬರೆದಿದ್ದೀನಿ. ಅದೇ ಥರ 1993ರಲ್ಲಿ ಎಕ್ಸ್ ವ್ಯಾಲ್ಯೂ 1 ಇದೆ. ಸೊ ಎಕ್ಸ್ ವ್ಯಾಲ್ಯೂನ ಮತ್ತೇನು ಮಾಡಿ 1993ರಲ್ಲಿ 65.75 ಪ್ಲಸ್ 3.67 ಇದು ಬಿ ವ್ಯಾಲ್ಯೂ ಇಂಟು 1 ಮಾಡಿದರೆ ಸೊ 3.67 ಹಾಗೆ 1 ಬರ್ತದೆ. ಸೊ ಇದು ಆ್ಯಸ್ ಯೂಶುವಲ್ ಹಾಗೆ ಇರ್ತದೆ. 3.67 ಇಂಟು 1 ಮಾಡಿದ್ರೆ 3.67 ಬರ್ತದೆ. 65.75ನಲ್ಲಿ 3.67 ಮೈನಸ್ ಮಾಡಿದ್ರೆ 69.42 ಬರುತ್ತೆ. ಅದನ್ನು ನಾನಿಲ್ಲಿ ಈ ಬಾಕ್ಸ್ ಅಂದರೆ ಈ ಲಾಸ್ಟ್ ಕಾಲಮ್ನಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಅದೇ ಥರ 1994ರದ್ದು ಎಕ್ಸ್ ವ್ಯಾಲ್ಯೂ 3 ಇದೆ. ಸೊ ಇಲ್ಲಿ 1994 ಟ್ರೆಂಡ್ ವ್ಯಾಲ್ಯೂ ಮಾಡಿದ್ದೀನಿ. 65.75 ಎ ವ್ಯಾಲ್ಯೂ ಪ್ಲಸ್ 3.67 ಇದು ಬಿ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ನಾನು 3 ತೊಗೊಂಡೆ, ಯಾಕಂದರೆ 1994ರದ್ದು ಎಕ್ಸ್ ವ್ಯಾಲ್ಯೂ 3 ಇದೆ, 3 ತೊಗೋಬೇಕು. ಮತ್ತು ಇದನ್ನು ತೊಗೋಬಾರ್ದು, 1.5 ಇರೋದು 3 ತೊಗೋಬೇಕು. ಸೊ 3 ತೊಗೊಂಡಿದ್ದೀನಿ. ಸೇಮ್ ಅದೇ ಥರ 5 ಮತ್ತು ಅದೇ ಥರ 7 ತೊಗೊಂಡು ಮಾಡಿದ್ರೆ 84.1 ಆಮೇಲೆ 91.44 ಇಲ್ಲಿ ಬರ್ತದೆ. ಇಲ್ಲಿ ವರ್ಕಿಂಗ್ ಔಟ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಬರ್ತದೆ, ಹ್ಯಾಡ್ ಮಾಡ್ತಾ ಹೋಗಬೇಕು. ಅದೇ ಥರ ಕ್ವಶನ್ನಾಗ ಅವ್ರು ಏನು ಕೇಳಿದ್ದಾರೆ, ಆಲ್ಸೋ ಎಸ್ಟಿಮೇಟ್ 1998 ಪ್ರಾಫಿಟ್ ಅಂತ ಕೇಳ್ಯಾರ. ಇಲ್ಲಿ 1996ಕ್ಕೆ ನಿಂತ್ಕೊಂಡಿದೆ. 1997, 1998, 1996-97 ಆದರೆ ಇಲ್ಲಿ 3.5 ಆದರೆ ಇಲ್ಲೇನಾಗುತ್ತೆ 4.5 ಆಗುತ್ತೆ. ಈ ವರ್ಷಕ್ಕೆ 5.5 ಆಗುತ್ತೆ. ಇದನ್ನು 2ರಿಂದ ಗುಣಾಕಾರ ಮಾಡ್ಕೊತ ಹೋಗಿದ್ರೆ ಇದು 9 ಬರ್ತದೆ. ಎಕ್ಸಾಕ್ಟ್ಲಿ 9 ಬರ್ತದೆ. ಇದು 11 ಬರ್ತದೆ. ಸೊ ಇಲ್ಲೇನು ಮಾಡಬೇಕು, 11 ಬರೋದನ್ನು ನೀವು ವರ್ಕೌಟ್ ಮಾಡಿ ನೋಡಿರಿ. ಕ್ಯಾಲ್ಕುಲೇಟ್ರ್ ನನ್ನ ಕಡೆ ಕ್ಯಾಲ್ಕುಲೇಟ್ರ್ ಈಗ ಸದ್ಯಕ್ಕೆ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡಿರಿ, ಇನ್ನೊಂದ್ಸರಿ ಹೇಳ್ತೀನಿ. 1996ಕ್ಕೆ 3.5 ಆದರೆ 1997ಕ್ಕೆ 4.5, 1998ಕ್ಕೆ
5.5 ಬರ್ತದೆ. ಇದನ್ನು ನಾವು 2ರಿಂದ ಗುಣಾಕಾರ ಮಾಡಿದರೆ ನಿಮಗೆ ಗೊತ್ತಿದೆ, 2ರಿಂದ ಗುಣಾಕಾರ ಮಾಡಿದರೆ ಸೊ 4.5 ಇಂಟು 2 ಮಾಡಿದರೆ 9 ಬರ್ತದೆ. 5.5 ಇಂಟು 2 ಮಾಡಿದ್ರೆ 11 ಬರೋ ಚಾನ್ಸ್ ಇರ್ತದೆ. ನೀವು ಕ್ಯಾಲ್ಕುಲೇಟರ್ ಮಾಡಿ ನೋಡಿರಿ. 5.5 ಇಂಟು 2 ಮಾಡಿದರೆ 11 ಬರ್ತದೆ. ಇಲ್ಲಿ ನಾನು 11 ಹಾಕಿದ್ದೀನಿ. 11 ಇಂಟು 3.67 ಮಾಡಿದರೆ 40.37 ಬರ್ತದೆ. ಈ 40.37ಕ್ಕೆ ಎ ವ್ಯಾಲ್ಯೂ 65.75 ಬರೆದು ಹ್ಯಾಡ್ ಮಾಡಿದ್ರೆ ನಿಮಗೆ 106 ಸಿಗ್ತದೆ. 100 ಇಲ್ಲಿ ಬರಿತಾ ಇದ್ದೀನಿ, 106.2. ಇದು 1998ರ ವ್ಯಾಲ್ಯೂ. 106.2. ಸೊ ಇದು ಆನ್ಸರ್. ಸೊ ಇಲ್ಲಿ ನೆನ್ಪಿಟ್ಟುಕೊಳ್ರಿ, ಇದು 3.5 1996 ಇದ್ರೆ 1997ಕ್ಕೆ 4.5 ಆಗುತ್ತೆ, 1998ಗೆ 5.5 ಆಗುತ್ತೆ. ಇದನ್ನು ಇಂಟು 2 ಮಾಡ್ಕೋಬೇಕು. ಇಲ್ಲ ಇಂಟು 2 ಇಂದ ಗುಣಿಸಿದ್ದೀನಿ. ಅದೇ ಥರ ಮಾಡಿದ್ರೆ 11 ಬರ್ತದೆ. 11 ಅನ್ನು ಬೇಸಾಗಿಟ್ಟುಕೊಂಡು ಇಲ್ಲಿ ನಾನೇನು ಮಾಡಬೇಕು, ಈ ಇಕ್ವೇಷನ್ಸ್ ತೋರಿಸ್ತೀನಿ ಇನ್ನೊಂದ್ಸತಿ. y = a ವ್ಯಾಲ್ಯೂ ಅಂದರೆ ಅದೇ 65.75, ಬಿ ವ್ಯಾಲ್ಯೂ ಒಂದು ಕೂಡ 3.67 ಇಂಟು ಎಷ್ಟು ತೊಗೋಬೇಕು, 11 ತೊಗೊಂಡ್ರೆ ನಿಮಗೆ 65.75 ಪ್ಲಸ್ ಇಲ್ಲಿ 65.75 ಪ್ಲಸ್ 40 ಇದನ್ನು ಗುಣಾಕಾರ ಮಾಡಿದರೆ 40.37 ಬರುತ್ತೆ. ಟೋಟಲ್ ಮಾಡಿದರೆ 106.12 ಬರ್ತದೆ. ಇದು 1998ರದು. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ನೀವು ಇದರಲ್ಲಿ ಏನೋ ಡೌಟ್ಸ್ ಇದ್ದರೆ ನನಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.